ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ವೀಕ್ಷಕರೇ, ಇಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗವಿಮಠದಲ್ಲಿ ಒಂದು ರೈತರ ಮಹತ್ವದ ಸಭೆ ನಡೀತಾ ಇದೆ. ಆ ಸಭೆಯ ಉದ್ದೇಶವೇನು, ಆ ರೈತ ಮುಖಂಡರ ಈ ಸಭೆ ಯಾಕೆ ಈಗ ಆತುರವಾಗಿ ಒಂದು ಸಭೆ ಕರೀತಾ ಇದ್ದಾರೆ ಅನ್ನೋದನ್ನ ಅವರಿಂದ ಮಾಹಿತಿ ಪಡೆಯೋಣ ಬನ್ನಿ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾಳೆ ಅಂದರೆ 31ನೇ ತಾರೀಕು ಮಂಗಳವಾರ ದಿವಸ ಮುಧೋಳ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಸಂಘ ಎಲ್ಲ ಕಬ್ಬು ಬೆಳೆಗಾರರು ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿವಿ. ಒಂದು ಪ್ರತಿಭಟನೆ ಐತಿ. ಅದರಲ್ಲಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ರೈತರಲ್ಲಿ ಒಂದು ವಿನಂತಿ. ಕಬ್ಬು ಬೆಳೆಗಾರರು ಯಾಕಂದ್ರೆ ಮೊನ್ನೆ 2025-26ನೇ ಸಾಲಿನ ಮೊನ್ನೆ ಹೋರಾಟ ಮಾಡಿದಾಗ ಈ ಕಾರ್ಖಾನೆ ಮಾಲಕರು ಮತ್ತು ಸರ್ಕಾರಗಳು ಸೇರಿ ಅಮಾಯಕ ಜನರ ಮೇಲೆ ಅದು ಕೇಸ್ ಮಾಡ್ಯಾರ. ಆ ಕೇಸನ್ನ ವಾಪಸ್ ತೆಗಿಬೇಕಂತೇಳಿ ಈ ಕರ್ನಾಟಕ ಸರ್ಕಾರದ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ತಕ್ಷಣ ರೈತರ ಮೇಲೆ ಕೇಸ್ ತೆಗಿಬೇಕಂತೇಳಿ ನಾಳೆ ಮಂಗಳವಾರ ದಿವಸ ದೊಡ್ಡ ಪ್ರತಿಭಟನೆ ಐತಿ. ಈಗಿನ ಕಬ್ಬು ಬೆಳೆಗಾರನ ಮೊದಲು ಹೋರಾಟ ಮಾಡಿದ್ರು. ಮೊನ್ನೆ ಸರಿ ಹೋರಾಟ ಮಾಡಿದ್ದನ್ನ ಅಲ್ಲಿ ಮಾಡಿದಂತ ಗದ್ದಲ ಮಾಡಿದಂತ ಮಂದಿನ ಬೇರೆ, ಈ ಮುಗ್ಧ ಮಂದಿ ಮ್ಯಾಗ ಈ ಸರ್ಕಾರ ಕೇಸ್ ಮಾಡ್ಯಾರ. 17 ಮಂದಿ ಮ್ಯಾಗ ಒಂದ್ ಮಾಡ್ಯಾರ, ಆಮೇಲೆ 10 ಮಂದಿ ಮ್ಯಾಗ ಒಂದ್ ಮಾಡ್ರು. ಈಗ 13 ಮಂದಿನ ಜೈಲು ಕಟ್ಟಿದ್ರ. ಆಮೇಲೆ ಈಗ 64 ಮಂದಿ ಮ್ಯಾಗ ಕೇಸ್ ಮಾಡಾಕತ್ತಾರ. ಕಾರ್ಖಾನೆಗಳು ಸರ್ಕಾರಗಳ ಕುತ್ತ ಈ ಮೊದಲ ಹೋರಾಟವನ್ನು ಹತ್ತಿಕ್ಕಂತು ಅಂತ ಈ ಕುತಂತ್ರವನ್ನು ಮಾಡಾಕತ್ತಾರ. ಆ ದೃಷ್ಟಿಯಿಂದ ನಾಳಿಗೆ ದೊಡ್ಡ ಪರಿಣಾಮ ಪ್ರತಿಭಟನೆ ಐತಿ. ಎಲ್ಲಾ ಕಬ್ಬು ಬೆಳೆಗಾರರು ಪಕ್ಷ ಪಾರ್ಟಿ ಬಿಟ್ಟ ಎಲ್ಲಾ ರೈತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. 10:30 ಗಂಟೆಗೆ ಈ ಗವಿಮಠಕ್ಕೆ ರೈತರ ಹೆಚ್ಚಿನ ಸಂಖ್ಯೆ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಮುಧೋಳ ಗವಿಮಠಕ್ಕೆ ಕೇಸ್ ಹಿಂದೆ ವಾಪಸ್ ತೆಗೆಯುವವರೆಗೇನು ಹೋರಾಟ ಮುಂದುವರಿತೈತಿ. ಆ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆ ರೈತರು ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಹಿತಿ ರೈತ ಮುಖಂಡರಾದ ಬಸವಂತ ಕಾಂಬಳಿ ಅವರು ರೈತರಿಗೆ ಒಂದು ಸಂದೇಶವನ್ನು ನೀಡಿದರು. ನಾಳೆ ಬರುವಂತ 31ನೇ ತಾರೀಕಿಗೆ ಪ್ರತಿಭಟನೆ ಹಮ್ಮಿಕೊಳ್ಳುವ ಒಂದು ಸಂದೇಶವನ್ನು ನೀಡಿದ್ದಾರೆ. ಒಟ್ಟಾರೆ ಈ ಸಭೆಯನ್ನು ಕುರಿತು ನೋಡಬೇಕಾದರೆ ಒಟ್ಟಾರೆ ಹೋರಾಟಗಾರರಾಗಿರ್ತಕ್ಕಂಥ ರೈತರನ್ನು ಒಂದು ಹತ್ತಿಕ್ಕುವಂತ ಕೆಲಸ ಕಾರ್ಯಗಳು, ಕಾಣದ ಕೈಗಳು ಎಲ್ಲೋ ಕುಳಿತು ಮಾಡ್ತಾ ಇದ್ದಾವೆ ಅನ್ನುವ ಒಂದು ಆರೋಪಗಳು ರೈತರಿಂದ ಕೇಳಿ ಬರ್ತಾ ಇದೆ. ಈ ಒಂದು ಮುಧೋಳ ತಾಲೂಕಿನ ಗವಿಮಠದಲ್ಲಿ ಅಥವಾ ಸ್ಥಳದಲ್ಲಿ ಕೊಡ್ತಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಳಿನ ಒಂದು ಈ ಹೋರಾಟದ ಪ್ರತಿಭಟನೆಯ ಕುರಿತು ನಾಳಿನ ರೈತ ಸಂಘದ ಒಂದು ಹೋರಾಟ ಯಾವ ತರ ಇರುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿವರೆಗೆ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ.